ನಾವು ಹೇಳ್ತಾ ಇದ್ವಿ ಈ ಉಗ್ರರನ್ನ ಸುಮ್ಮನೆ ಬಿಡಬಾರ್ದು, ಹೆಂಗಾದ್ರೂ ಮಾಡಿ ಇವ್ರನ್ನ ಕೊಲ್ಲೇಬೇಕು ಅಂತ. ಅವರ ಮನೆಯ ಧ್ವಂಸವನ್ನ ಮಾಡುವ ಮೂಲಕ, ಇಡೀ ಸರ್ವನಾಶ ಮಾಡುವ ಮೂಲಕ ನಮ್ಮ ಸೈನಿಕರು ಇದೀಗ ಪ್ರತೀಕಾರದ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹುಸೇನ್ ಅನ್ನುವಂಥವರು ಹೆಸರು ಕೇಳಿಬರುತ್ತೆ. ಈ ಸಮಯದಲ್ಲಿ ಉಗ್ರರ ಮನೆ ಸ್ಫೋಟಗೊಂಡು ನಾಶ ಆಗಿದೆ. ಆದಿಲ್ ಮತ್ತು ಆಸಿಫ್ ಶೇಖ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿದೆ. ಅದಾದ ನಂತರ ಪಾಕಿಸ್ತಾನದಲ್ಲಿ ಒಂದು ಭಯೋತ್ಪಾದಕ ಸಂಘಟನೆಗೆ ಹೋಗ್ಬಿಟ್ಟು ಅಲ್ಲಿ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ಭಾರತವನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತಹ ಈ ಭಯೋತ್ಪಾದಕರಿಗೆ ಇದು ಮೊದಲ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ನಮ್ಮ ಸೈನಿಕರನ್ನ ಏನೇ ಆದರೂ ಕೂಡ ಒಂದು ಸಾರಿ ಕೆಣಕಿದ್ರೆ ಸಾಕು, ಈ ರೀತಿ ಪ್ರತೀಕಾರ ತೀರ್ತೀವಿ ಅನ್ನೋದಕ್ಕೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಟ್ರಾಲೆಲ್ನಲ್ಲಿರುವಂತಹ ಉಗ್ರನ ಮನೆಯೂ ಕೂಡ ಭಾರತೀಯ ಸೇನೆ ಬ್ಲಾಸ್ಟ್ ಮಾಡಿದೆ. ಸ್ಫೋಟಗೊಂಡ ತೀವ್ರತೆಗೆ ಬೆಂಕಿ ಜ್ವಾಲೆ ಏಕಾಏಕಿ ಆವರಿಸಿದೆ. ಈಗ ಯುದ್ಧ ಆರಂಭ ಆಗಿದೆ. ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಪಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆಯು ಉಗ್ರರ ವಿರುದ್ಧ ಆಪರೇಷನ್ ತೀವ್ರಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಸಹಯೋಗದೊಂದಿಗೆ ಸೇನೆ ಮೆಗಾ ಕಾಂಬಿಂಗ್ ಒಂದಿಷ್ಟು ಆರಂಭ ಮಾಡಿದೆ. ಪ್ರತೀಕಾರದ ಮೊದಲ ಹೆಜ್ಜೆ ಹಾಕಿ ಇಬ್ಬರು ಉಗ್ರರ ಮನೆ ಧ್ವಂಸ ಆಗಿರುವಂಥದ್ದು. ನಾವು ಹೇಳ್ತಾ ಇದ್ವಿ ಈ ಉಗ್ರರನ್ನ ಸುಮ್ಮನೆ ಬಿಡಬಾರ್ದು, ಹೆಂಗಾದ್ರೂ ಮಾಡಿ ಇವ್ರನ್ನ ಕೊಲ್ಲೇಬೇಕು ಅಂತ. ಇವರ ಫೋಟೋಗಳು, ಒಂದಿಷ್ಟು ಇಮೇಜ್ಗಳು, ಒಂದಿಷ್ಟು ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಯಾರು ಏನು ಕತೆ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಅಂತಂದರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಒಂದಿಷ್ಟು, ಅದಾದ ನಂತರ ಒಂದಿಷ್ಟು ಇವೆಲ್ಲದರ ಜೊತೆ ಒಂದಿಷ್ಟು ಕೆಲಸವನ್ನು ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದರ ಸಂಪೂರ್ಣವಾಗಿ ಲೊಕೇಶನನ್ನು ಪತ್ತೆ ಮಾಡಿ ಆದ ನಂತರ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೊಂದು ಕಡೆ ನಮ್ಮ ಸೇನೆ ಆಗಿರ್ಬೋದು, ಎಲ್ಲವೂ ಕೂಡ ಆಕ್ಟಿವ್ ಆಗಿ ಅದಕ್ಕೆ ಪ್ರತೀಕಾರವನ್ನು ತೀರಿಸಬೇಕಲ್ಲ. 26 ಜನರನ್ನು ಸುಖಾಸುಮ್ಮನೆ ಅಂತಂದರೆ ಯಾವ ರೀತಿಯಾಗಿ ಅಂತಂದರೆ ಸೌಂದರ್ಯವನ್ನು ಸವಿಯೋಕ್ಕೆ ಹೋದವರು, ಪ್ರವಾಸಕ್ಕೆ ಹೋದವರನ್ನು ಟಾರ್ಗೆಟ್ ಮಾಡಿ ಪ್ರತೀಕಾರವನ್ನು ಅವರು ತೀರಿಸ್ಕೊಳ್ತಾ ಇದ್ರೆ ಅವರ ಮನೆಯ ಧ್ವಂಸವನ್ನು ಮಾಡುವ ಮೂಲಕ, ಇಡೀ ಸರ್ವನಾಶ ಮಾಡುವ ಮೂಲಕ ನಮ್ಮ ಸೈನಿಕರು ಇದೀಗ ಪ್ರತೀಕಾರದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರಿಗೂ ಕೂಡ ಗೊತ್ತೇ ಇದೆ, ಪಲ್ಗಾಮ್ ದಾಳಿಯ ನಂತರ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸಂಪೂರ್ಣವಾಗಿ ವೀಸಾ ಆಗಿರ್ಬೋದು, ಒಂದಿಷ್ಟು ಕೇಂದ್ರ ಸರ್ಕಾರ ಒಂದಿಷ್ಟು ಮಹತ್ವದಾದಂಥ ಹೆಜ್ಜೆಗಳನ್ನು ಇಡ್ತಾ ಇದೆ. ಪಾಕ್ಗೆ ಒಂದಿಷ್ಟು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶವನ್ನು ಕೂಡ ಸಹಜವಾಗಿ ಕೊಡ್ತಾ ಇದೆ. ಪಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹುಸೇನ್ ಅನ್ನುವಂಥವರು ಹೆಸರು ಕೇಳಿಬರುತ್ತೆ. ಈ ಇಬ್ಬರು ಭಯೋತ್ಪಾದಕರು ಉಗ್ರರು ಇರ್ತಾರಲ್ಲ, ಇವರ ಹೆಸರನ್ನು ಕೇಳಿ ಬಂದಂಥ ಸಂದರ್ಭದಲ್ಲಿ ಅಂತೆಯೇ ಜಮ್ಮು ಕಾಶ್ಮೀರದ ಪೊಲೀಸರು ಆಸಿಫ್ ಮತ್ತು ಆದಿಲ್ ಮನೆ ಮೇಲೆ ದಾಳಿಯನ್ನು ಮಾಡಲು ಅಲ್ಲಿಗೆ ತೆರಳುತ್ತಾರೆ. ಈ ಸಮಯದಲ್ಲಿ ಉಗ್ರರ ಮನೆ ಸ್ಫೋಟಗೊಂಡು ನಾಶ ಆಗಿದೆ. ಅವರ ಮನೆಯಲ್ಲಿದ್ದಂಥ ಅನುಮಾನಾಸ್ಪದ ವಸ್ತುಗಳು ಇದ್ದವು ಅಂತ ಪೊಲೀಸರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭದ್ರತಾ ಪಡೆ ಸಿಬ್ಬಂದಿ ಶೋಧ ಕಾರ್ಯಾಚರಣೆಗಾಗಿ ಒಂದಿಷ್ಟು ಆದಿಲ್ ಮತ್ತು ಆಸಿಫ್ ಶೇಖ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿದೆ. ಇದನ್ನು ನೋಡಿದಂಥ ಭದ್ರತಾ ಪಡೆ ಆತಂಕಗೊಂಡು ಅಲ್ಲಿಂದ ಹಿಂದೆ ಸರಿದಿದೆ. ನಂತರ ಬಾರಿ ಸ್ಫೋಟಕ ಮಾಡುವ ಮೂಲಕ ಅಂತಂದರೆ ಅವರ ಮನೆ ಸಂಪೂರ್ಣವಾಗಿ ನಾಶ ಮಾಡಿದೆ. ನೋಡಿ, ಇವರು ಆಸಿಫ್ ಆಗಿರ್ಬೋದು ಮತ್ತು ಆದಿಲ್ ಆಗಿರ್ಬೋದು ಎಲ್ಲಿದ್ದರು, ಏನು ಕತೆ, ಅವರ ಸಂಪೂರ್ಣವಾಗಿ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ 2018ರಲ್ಲಿ ಟ್ರೈನಿಂಗನ್ನು ಪಡೆದಿದ್ರಂತೆ. ಆದಿಲ್ದ ಏನಿದ್ದಾನೆ, ಲಷ್ಕರ್ ಎ ತಯ್ಯಬ್ ಅನ್ನುವಂಥ ಉಗ್ರರ ಒಂದು ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ 2018ರಲ್ಲಿ ಇವನು ಟ್ರೈನಿಂಗನ್ನು ಪಡಿತಾ ಇದ್ದಂತೆ. ಈತನನ್ನು ಆದಿಲ್ ಗುರಿ ಅಂತಲೂ ಕೂಡ ಒಂದಿಷ್ಟು ಕರೀತಾರೆ. ಆದಿಲ್ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಬೀಜ್ ಬೆಹಾರಾ ಅನ್ನುವಂಥ ಒಂದು ನಿವಾಸಿ. ಸ್ಫೋಟದಲ್ಲಿ ಆತನ ಮನೆ ಸ್ಫೋಟಗೊಂಡಿದೆ. ಪಲ್ಗಾಮ್ ದಾಳಿಯಲ್ಲಿ ಆದಿಲ್ ಹೆಸರು ಕೇಳಿಬರುತ್ತೆ.
2018ರಲ್ಲಿ ಕಾನೂನುಬದ್ಧವಾಗಿ ಪಾಕಿಸ್ತಾನಕ್ಕೆ ಹೋಗಿದ್ದ, ಅಲ್ಲಿ ಭಯೋತ್ಪಾದಕರ ತರಬೇತಿಯನ್ನು ಪಡೆದುಕೊಂಡಿದ್ದ ಅನ್ನುವಂಥ ಆರೋಪ ಕೂಡ ಇತ್ತು. ಕಳೆದ ವರ್ಷ ಜಮ್ಮು ಕಾಶ್ಮೀರಕ್ಕೆ ಮರಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಫಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಲಷ್ಕರ್ ಎ ತಯ್ಯಬ್ ಅನ್ನುವಂಥ ಏನು ಇದು ಸಂಘಟನೆ ಇದೆ, ಭಯೋತ್ಪಾದಕರ ಸಂಘಟನೆ, ಅದರಲ್ಲಿ ಆದಿಲ್ ಕೂಡ ಇದ್ದ ಅನ್ನುವಂಥದ್ದು ಕೂಡ, ಹಾಗೆ ಅವನ ಸ್ನೇಹಿತರು ಒಂದಿಷ್ಟು ಆದಂಥ ಆಸಿಫ್ ಕೂಡ ಇದ್ದ ಅನ್ನುವಂಥದ್ದು ಕೂಡ ಮನೆಯಲ್ಲಿ ಸಿಕ್ಕಿರುವಂಥ ಸ್ಫೋಟಕದ ಮೇಲೆ, ಅಂದರೆ ಈ ಸ್ಫೋಟಪಡಿಸುವಂಥ ವಸ್ತುಗಳಾಗಿರ್ಬೋದು, ಒಂದಿಷ್ಟು ಎಲ್ಲವೂ ಕೂಡ ಈ ಗನ್ ಆಗಿರ್ಬೋದು, AK-47 ಆಗಿರ್ಬೋದು, ಯಾವ ರೀತಿಯಾಗಿ ಒಂದಿಷ್ಟು ವಸ್ತುಗಳು ಸಿಕ್ಕಿದೆ ಅಂತ ಒಂದಿಷ್ಟು ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಸ್ಫೋಟ ಮಾಡುವಂಥ ಸಂಪೂರ್ಣವಾದಂಥ ವಸ್ತುಗಳು ಅವರ ಮನೆಯಲ್ಲಿ ಪತ್ತೆ ಆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸೇನೆ ಒಂದಿಷ್ಟು ಶಾಕ್ ಆಗಿಬಿಟ್ಟಿದೆ. ಯಾಕೆ ಇವ್ರ ಮನೆಯಲ್ಲಿದ್ದೆ ಏನು ಅನ್ನುವಂಥದ್ದು ಗೊತ್ತಾದಂಥ ಸಂದರ್ಭದಲ್ಲಿ ಇವರು ಕೂಡ ಭಯೋತ್ಪಾದಕರಾಗಿದ್ದಾರೆ. 2018ರಲ್ಲಿ ಲಷ್ಕರ್ ಎ ತಯ್ಯಬ್ ಅನ್ನುವಂಥ ಒಂದು ಸಂಘಟನೆಗೆ ಇವರು ಭಾಗಿಯಾಗಿದ್ದಾರೆ. ಅದಾದ ನಂತರ ಪಾಕಿಸ್ತಾನದಲ್ಲಿ ಒಂದು ಭಯೋತ್ಪಾದಕ ಸಂಘಟನೆಗೆ ಹೋಗಿಬಿಟ್ಟು ಅಲ್ಲಿಂದ ಸಂಪೂರ್ಣವಾಗಿ ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಸಂಘದಲ್ಲಿ ಇರಬೇಕು, ಸಂಸ್ಥೆಯಲ್ಲಿ ಇರಬೇಕು, ಯಾರನ್ನು ಹೊಡಿಬೇಕು, ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದ್ರ ಅಂತಂದ್ರೆ ಅವರ ಮೈಂಡ್ ಸೆಟ್ಟೇ ಆ ರೀತಿ ಇರುತ್ತೆ. ಸಂಪೂರ್ಣವಾಗಿ ಭಾರತವನ್ನು ನಾಶ ಮಾಡೋದಕ್ಕೆ ಈ ಹೊಟ್ಟಿರುವಂಥ ಈ ಭಯೋತ್ಪಾದಕರಿಗೆ ಇದು ಮೊದಲ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಸೊ ಇವರ ಹೆಸರು ಗೊತ್ತಾದಂಥ ಸಂದರ್ಭದಲ್ಲಿ ಮನೆಗೆ ಹೊಕ್ಕಿ ಹೊಡೆದಿದ್ದಾರೆ ಅಂತಂದರೆ ಸಾಮಾನ್ಯ ಮಾತಲ್ಲ ಇದು. ಸೊ ನಮ್ಮ ಸೈನಿಕರನ್ನು ಏನೇ ಆದರೂ ಕೂಡ ಒಂದು ಸಾರಿ ಕೆಣಕಿದ್ರೆ ಸಾಕು, ಈ ರೀತಿ ಪ್ರತೀಕಾರ ತೀರ್ತೀವಿ ಅನ್ನೋದಕ್ಕೆ ಇದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಸ್ಫೋಟ ಮಾಡಿ ನಾಶ ಮಾಡಲಾಗಿದೆ ಅಂತ ಅಧಿಕಾರಿಗಳು ಒಂದಿಷ್ಟು ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಟ್ರಾಲೆಲ್ನಲ್ಲಿರುವಂಥ ಉಗ್ರನ ಮನೆಯೂ ಕೂಡ ಭಾರತೀಯ ಸೇನೆ ಬ್ಲಾಸ್ಟ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮನೆಗೆ ಸಂಬಂಧಪಟ್ಟಂತೆ, ಮನೆ ಧ್ವಂಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಭಾರತೀಯ ಸೇನೆ ಉಗ್ರರ ಮನೆಯನ್ನು ಸ್ಫೋಟಿಸಿ ನೆಲಕ್ಕೆ ಬೀಳಿಸಿದೆ. ಒಂದು ವಿಡಿಯೋ ಪ್ರಕಾರ ರಾತ್ರಿ ವೇಳೆ ಮನೆಯ ಸ್ಫೋಟ ಮಾಡಿಸಿದಂತೆ ಕಾಣ್ತಾ ಇದೆ. ಸ್ಫೋಟಗೊಂಡ ತೀವ್ರತೆಗೆ ಬೆಂಕಿ ಜ್ವಾಲೆ ಏಕಾಏಕಿ ಆವರಿಸಿದೆ. ನಂತರ ಮನೆಯ ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇನ್ನೊಂದು ವಿಡಿಯೋದಲ್ಲಿ ಸ್ಫೋಟದ ನಂತರ ಮನೆಯ ಆವೇಶಗಳು ಇರ್ತಾವಲ್ಲ, ಮನೆಯ ಮೇಲೆ ಚಾವಡಿ ಏನೇನು ಹಾಕಿರ್ತಾರೆ ಅವೆಲ್ಲವೂ ಕೂಡ ಕಿತ್ತು ಹೋಗ್ಬಿಟ್ಟಿದೆ. ಅಂದರೆ ಬೆಂಕಿ ಯಾವ ರೀತಿಯಾಗಿ ಒಂದಿಷ್ಟು ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬರುತ್ತೋ ಅದೇ ರೀತಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ನಮ್ಮ ಭಾರತ ಈಗ ಮೊದಲನೇ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಉಗ್ರರಿಗೆ ಒಂದಿಷ್ಟು ತಕ್ಕ ಶಾಸ್ತಿ ಆಗುವ ಹಾಗೆ ಎಲ್ಲವೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗ ಯುದ್ಧ ಆರಂಭ ಆಗಿದೆ. ಈ ಸಿರ್ಫ್ ಟ್ರೇಲರೇ ಪಿಕ್ಚರ್ ಅಭಿ ಬಾಕಿ ಅನ್ನೋ ಹಾಗೆ. ಸೊ ಈಗ ಬರೀ ಟ್ರೇಲರ್ ರಿಲೀಸ್ ಆಗಿರುವಂಥದ್ದು, ಪಿಕ್ಚರ್ ಯಾವ ರೀತಿಯಾಗಿ ಇರುತ್ತೆ ಅಂತ ಅವರು ಊಹೆನೂ ಕೂಡ ಮಾಡೋದಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ನಾವು ಕೇವಲ ಬರೀ ಬಾಯಿ ಮಾತಿಂದ ಹೇಳ್ತಿದ್ವಿ, ಸರ್ಜಿಕಲ್ 2.0 ಈಗ ಮತ್ತೆ ಆರಂಭ ಆಗುತ್ತೆ. ಈಗ ಯುದ್ಧ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.